राजाधिराज सद्गुरुनाथ महाराज की जय। श्री गुरुदेव दत्त। गुरु ब्रह्मा गुरु विष्णु गुरुदेव महेश्वरा गुरु साक्षात् परब्रह्म तस्मै श्री गुरुवे नमः। ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನಿಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯ ಕೂಗಿ. ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ ಪುಂಡರೀಕ ವರದಾರ ವಿಠ್ಠಲ. ಪಾರ್ವತೀಪತೇಶ್ವರರ ಮಹಾದೇವ ರಾಜಾಧಿರಾಜ ಸದ್ಗುರುನಾಥ ಮಹಾರಾಜ್ ಕಿ ಜಯ. ಶ್ರೀ ಗುರುದೇವ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್. श्रीराम जय राम जय जय राम. श्रीराम जय राम जय राम जय जय राम. श्रीराम जय राम जय जय राम. राजाधिराज सद्गुरुनाथ महाराज की जय. श्री गुरुदेव. ಪ್ರಥಮವಾಗಿ ನಮ್ಮ ನಿಮ್ಮೆಲ್ಲರ ಆರಾಧ್ಯ ದೈವ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಚರಣಾರವಿಂದಗಳಿಗೆ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ, ಸಮರ್ಥರ ಕೃಪೆಯಿಂದ ನಾವು ನೀವುಗಳೆಲ್ಲ ಜೀವನದ ಒಂದು ಸತ್ಯವನ್ನು ತಿಳ್ಕೊಳ್ಳಿಕ್ಕೆ ಮಹಾರಾಜರ ಕೃಪೆಯಿಂದ ಕೂಡೆವು. ಅದು ಒಂದು ದೊಡ್ಡ ಸ್ಥಾನದಾಗ ಕೂಡೆವು. ಎಂಥ ಸ್ಥಾನ ಇದು! ಕ್ಷೇತ್ರ ಎಲ್ಲ ಮಹಾರಾಜರು ಈ ಒಂದು ಕ್ಷೇತ್ರಕ್ಕೆ ಬಂದ ತಮ್ಮ ಅನುಭವಗಳನ್ನು ಹಂಚಿಕೊಂಡಂಥ ಸ್ಥಾನ ಇದು. ಭಾವುಸಾಹೇಬ್ ಮಹಾರಾಜರು ಹಿಡ್ಕೊಂಡು ಸರ್ವಸಾಧಾರಣ ಸಂಪ್ರದಾಯದ ಎಲ್ಲ ಆತ್ಮಜ್ಞಾನಿ ಸದ್ಗುರುಗಳು ಇಲ್ಲಿ ಬಂದು ತಮ್ಮ ಸೇವೆಯನ್ನು ಮಾಡ್ಯಾರ, ತಮ್ಮ ಅನುಭವಗಳನ್ನು ಹಂಚಿಕೊಂಡಾರ. ಆ ಎಲ್ಲ ಮಹಾರಾಜರ ಸೇವೆಯನ್ನು ನಮ್ಮ ಮಹಾರಾಜರು ಮಾಡ್ಯಾರ. ಈ ಅಂಥ ಒಂದು ಬಹಳಷ್ಟು ಪವಿತ್ರವಾದಂಥ ಶ್ರೇಷ್ಠವಾದಂಥ ಕ್ಷೇತ್ರ ಇದು ತೊರವಿ ಕ್ಷೇತ್ರ. ಆ ಕ್ಷೇತ್ರದಾಗ ಕೂತ್ಕೊಂಡು ನಾವು ನೀವುಗಳೆಲ್ಲ ಆತ್ಮನಿವೇದನ ಭಕ್ತಿಯ ಬಗ್ಗೆ ಚಿಂತನೆ ಮಾಡಲಿಕ್ಕೆ ಮಹಾರಾಜರು ನಮಗೆ ಇವತ್ತಿನ ವಿಷಯ ಕೊಟ್ಟಾರ. ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಅಭಿಷೇಕ ಇವತ್ತು ಒಂದು ಹೊಸ ವಿಚಾರವನ್ನು ನಮಗೆ ತಿಳಿಸಿದಂಗಾತು. ನಾಮದಕ್ಕಿಂತ ಸತ್ಸಂಗ ಶ್ರೇಷ್ಠ ಅನ್ನುವಂಥ ಮಹಾತ್ಮರು ಹೇಳ್ಯಾರಂತ. ಈಗ ಅದಕ್ಕೆ ಪ್ರಮಾಣ ಕೊಟ್ಟು ಹೇಳಿದವ. ಒಂದನೇದ್ದು ಯಾವುದು? ಪರಮಾತ್ಮ. ಹಾಂ ಇಲ್ಲಿ ಎರಡನೇದ್ದು ನಾಮಸ್ಮರಣೆ. ಅದಕ್ಕಿಂತ ಶ್ರೇಷ್ಠ ಯಾವುದು? ಸತ್ಸಂಗ. ಮತ್ತು ನಾಮಪರಿತ ಸಾಧನ ನಾಯಿ ಅಥವಾ ಆಮೇಲೆ ನಾಮಸ್ಮರಣೆ ಹೊರತಾಗಿ ಭವಸಾಗರವನ್ನು ದಾಟಿಸ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದನ್ನು ಅನುಭವ ಸಿದ್ಧವಾದಂಥ ಒಂದು ವಿಚಾರದ. ತುಕಾರಾಮ್ ಮಹಾರಾಜರಂದರು ನಾಮಾಪರಿತೆ ಸಾಧನ ನಾಯಿ ಅಂದರು. ಭಗವಂತನನ್ನು ಕಾಣಲಿಕ್ಕೆ, ಭಗವಂತನನ್ನು ಸೇರಲಿಕ್ಕೆ ನಾಮಸ್ಮರಣೆ ಹೊರತಾಗಿ ಅನ್ಯ ಸಾಧನೆಯೇ ಇಲ್ಲ. ಮತ್ತು ಅದೇ ನಾಮಸ್ಮರಣೆಯನ್ನೇ ಯಾರು ಸತತ ಸ್ಮರಿಸಿ ತಮ್ಮ ಪ್ರತಿ ಕ್ಷಣವೂ ಅದಕ್ಕಾಗಿ ಮುಡುಪಾಗಿಟ್ಟು ಆತ್ಮ ಸಾಕ್ಷಾತ್ಕಾರವನ್ನು ಹೊಂದ್ಕೊಂಡಂಥ ಆಗಿ ಹೋದಂಥ ಎಲ್ಲ ಸದ್ಗುರುಗಳು ನೋಡಿದಾಗ ಅದೇ ನಮಗೆ ಸಿಗ್ತದೆ ಹೊರತಾಗಿ ಸತ್ಸಂಗದ ಮಾತಿಲ್ಲಿ ಸಿಕ್ಕಿಲ್ಲ ನಮಗೆ. ಇದು ಅನುಭವಕ್ಕೆ ಬಂದಿಲ್ಲ ಅಂದರೆ ಏನು ನಮಗೆ ಅನಿಸಿಲ್ಲ. ಈ ಮಹಾರಾಜರಿಗೆ ನಮ್ಮ ಮಹಾರಾಜರೇ ತೊಗೊಂಡು ಹೋದ್ರೆ ಅವ್ರ ಮೇಲೆ ಸತ್ಸಂಗಗಳು ಮಾಡ್ಕೊತ ನಾಮಸ್ಮರಣೆ ಮಾಡಲಾರ್ದು ಬಿಟ್ಟಿಲ್ಲ. ಅಥವಾ ನಾಮಸ್ಮರಣೆಕ್ಕಿಂತ ಹೆಚ್ಚಿಗೆ ಸತ್ಸಂಗಕ್ಕೆ ಮಹತ್ವ ಕೊಟ್ಟಾರೋ ಅಂತೂ ನಮಗೆ ಅನಿಸಿಲ್ಲ. ಅದು ಹೆಂಗೆ ಸಾಧ್ಯ ಆಗ್ತದೆ ಅಂತ ನಮಗೆ ಕಲ್ಪನಾ ಬಂದ್ರೆ,
ನಿಜವಾಗಿಯೂ ಸತ್ಸಂಗದೊಳಗೆ 3 ಪ್ರಕಾರದ ಸತ್ಸಂಗಗಳು ವಿಚಾರ ಮಾಡಿದ್ರು. ಒಂದು ಸಂತರ ಸಂಘ. ಈಗ ನಾವೇನು ಮಾಡ್ಲಿಕ್ಕತ್ತೀವಲ್ಲ ಇದು ಸಂತ ಸಜ್ಜನರ ಸಂಘ. ಇದು ಭಗವಂತನ ಭಕ್ತಿಗಾಗಿ ಯಾರು ತಮ್ಮನ್ನು ತಾವು ತೊಡಗಿಸ್ಕೊಂಡಾರಲ್ಲ, ಇದಕ್ಕಾಗಿ ಯಾರು ಪ್ರಯತ್ನ ಮಾಡ್ಲಿಕ್ಕತ್ತಲ್ಲ, ಇವೆಲ್ಲ ಕೂಡಿದವ್ರಂಥದ್ದು ಒಂದು ಸಂಘ. ಇದು ಒಂದು ಸತ್ಸಂಗನೇ, ಇದಕ್ಕೂ ಸತ್ಸಂಗಿ ಅಂತ. ಇನ್ನು ಎರಡನೇದ್ದು ಮಹಾತ್ಮರ ಗ್ರಂಥಗಳ ಸಂಘ, ಅದು ಸತ್ಸಂಗಿ ಏನು. ಆಮೇಲೆ ಮೂರನೇದ್ದು ಸಚ್ಚಿತ್ ಆನಂದ ಸ್ವರೂಪವಾಗಿರುವಂಥ ನಾಮದ ಸಂಘ. ಈಗ ಸತ್ಸಂಗದ ವ್ಯಾಖ್ಯೆಯನ್ನು ನಾವು ವಿಶ್ಲೇಷಣೆ ಮಾಡಿದ್ದೇವೆ ಅಂದ್ರೆ ಸಚ್ಚಿತ್ ಆನಂದ ಸ್ವರೂಪದ ಸಂಘನೇ ಸತ್ಸಂಗ ಅಂತ ಅನಿಸ್ಬೋದು. ಈ ಸಚ್ಚಿತ್ ಆನಂದ ಸ್ವರೂಪ ಅನ್ನುವಂಥದ್ದು ಅದು ನಾಮ ಸ್ವರೂಪನೇ ಅದ ಅನ್ನುವಂಥ ತಿಳಿಬೇಕಾಗಿತ್ತಂದ್ರೆ ಇಂಥ ಸತ್ಸಂಗದೊಳಗೆ ನಾವು ಬರಲಿಕ್ಕೆ ಬೇಕಾಗ್ತದೆ. ಅದಕ್ಕೆ ಐಸಾ ಸಂತಾಂಚ ಮಹಿಮಾ, ಐಸಾ ಸತ್ಸಂಗಾಚ ಮಹಿಮಾ, ಸತ್ಸಂಗ ಮದೇ ಹೋತೆ ಜ್ಞಾನ, ಸತ್ಸಂಗ ಪರಿತೆ ಸಾಧನ, ಆಣಿಕ ನಾಯಿ ಅಂತೇಳಿ ದಾಸಬೋಧನಾಗ ಸಮರ್ಥರ ಸತ್ಸಂಗದ ವಿಶೇಷ. ಈ ಸತ್ಸಂಗದಾಗ ಬರೋದ್ರಿಂದ ನಮಗೆ ಏನು ತಿಳಿಬೇಕು ಅಂದ್ರೆ, ಸಮರ್ಥರು ಕೊಟ್ಟಂಥ ನಾಮಸ್ಮರಣೆ, ನಮಗೆ ನೀಡಿದಂಥ ಅನುಗ್ರಹ ಮಾಡಿದಂಥ ನಾಮಸ್ಮರಣೆ ಅದು ಕೇವಲ ಒಂದು ನಾಮ ಅಲ್ಲ, ಕೇವಲ ಸಹಸ್ರನಾಮದೊಳಗೆ ಒಂದು ನಾಮ ಅಲ್ಲ, ಅದು ಸಬೀಜ ನಾಮ, ಅದು ಸದ್ಗುರುಗಳ ಒಂದು ಸ್ವರೂಪನೇ ಇರುವಂತಹ ನಾಮ, ಸಚ್ಚಿತ್ ಆನಂದ ಸ್ವರೂಪನೇ ಅದು ನಾಮ ಅದ ಅನ್ನುವಂಥದ್ದು ಅನುಭವ ಕೂರಬೇಕಾದ್ರೆ ಅನುಭಾವಿಗಳ ಸಂಘದಾಗ ನಾವು ಕೂಡಿದಾಗ ಬರ್ತದೆ ಅಂತೇಳಿ ನಾಮದಕ್ಕಿಂತ ಶ್ರೇಷ್ಠ ಸತ್ಸಂಗ ಅಂಥೇಳಿ ಮಹಾತ್ಮರು ಹೇಳಬೇಕಾಗಿದೆ. ನಾವು ಇಲ್ಲಿ ಬರಲಾರ್ದು ನಮಗೆ ಅದರ ಮಹತ್ವನೇ ತಿಳಿದಿಲ್ಲ, ಮತ್ತು ನಮಗೆ ಇಲ್ಲಿ ಬಂದರೂ ತಿಳಿದಿಲ್ಲ ಅಂತೇಳಿ ಕೊನೆಗೆ ಬಂದ ಇಷ್ಟು ಸತ್ಸಂಗ ಮಾಡಿದ್ರು ಸಹಿತ ತಿಳಿದಿಲ್ಲ. ಯಾಕೆ ಅಂದ್ರೆ ನಮಗೆ ಅದ್ರ ಬಗ್ಗೆ ಅನುತಾಪ ಇಲ್ಲ, ಅದ್ರ ಬಗ್ಗೆ ಒಂದು ಬಲವಾದ ಇಚ್ಛಾ ಬೇಕಾಗ್ತದೆ. ಅತಿಯಾದ ಮೋಕ್ಷದ ಇಚ್ಛೆ ಅಂದರೆ ಆ ಮುಮುಕ್ಷತ್ವ ಇದ್ದರೆ ಮಾತ್ರ ನಾವು ಸತ್ಸಂಗದೊಳಗಿದ್ದು ಆ ಸತ್ಸಂಗದ ಲಾಭವನ್ನು ಪಡ್ಕೊಳ್ಳಿಕ್ಕಾಗ್ತದೆ. ನಮಗೇನಾಗಿಬಿಟ್ಟದೀಗ ಸಮರ್ಥರು ನಾವು ಪ್ರಾಪಂಚಿಕವಾಗಿ ನಮಗೆ ಏನು ಬೇಕು ಅದನ್ನೆಲ್ಲ ನೀಡಿಬಿಟ್ಟಾರೆ. ಎಷ್ಟು ನೀಡ್ಯಾರಂದ್ರೆ ನಮ್ಮ ಇಚ್ಛೆಕ್ಕಿಂತ ಹೆಚ್ಚಿಗೆ ಅದನ್ನು ನೀಡಿಬಿಟ್ಟಾರ. ಅದು ಏನೋ ಒಂದು ಕೃಪಾದಿಂದ, ಅಥವಾ ನಮ್ಮ ಪೂರ್ವ ಸುಕೃತಿ ಇರಬೇಕನ್ರಿ, ಅಥವಾ ಮಹಾರಾಜರು ಒಂದು ಕೃಪಾ ನೀಡಬೇಕನ್ರಿ, ನಾವೆಲ್ಲರೂ ಆರ್ಥಿಕವಾಗಿ ಶಾರೀರಿಕವಾಗಿ ಎಲ್ಲ ಸಾಮಾಜಿಕವಾಗಿ ಸದೃಢಿದ್ದೇವೆ. ಆ ಒಂದು ಪ್ರಾಪಂಚಿಕ ವ್ಯಾಮೋಹದ ಸಂಘದಾಗ ನಮಗೆ ನಾಮದ ಸಂಘ ಮಾಡಬೇಕು ಅಂತ ಅನಿಸಿಲ್ಲ, ಸತ್ಸಂಗಕ್ಕೆ ಬರಬೇಕಂತೂ ಅನಿಸಿಲ್ಲ, ಅನಿಸುವುದಿಲ್ಲ ನಮಗೆ. ಯಾಕಂತ ತಿಳ್ಕೊರಿ ನೀವು, ನಮಗಿದ್ರ ಮೊದಲ ಮುಖ್ಯ ಬೇಕಾಗ್ಯದಂತ ಅನಿಸೇ ಇಲ್ಲ. ಅದಕ್ಕೆ ಏನಂದ್ರೆ ಅವರು ಜೇತೆ ಸಾರಾಸಾರ ವಿಚಾರ ತೇಥೆ ಹೋಯ ಜಗದುದ್ಧಾರ ನವವಿಧ ಭಕ್ತಿ ಚ ಆಧಾರ ಬಹುತ ಜನಾಸಿ. ಸಮರ್ಥರೇನಂದ್ರು, ಎಲ್ಲಿ ಸಾರಾಸಾರ ವಿಚಾರ ನಡೀತದೆ, ಜೇತೆ ಸಾರಾಸಾರ ವಿಚಾರ ತೇಥೆ ಹೋಯ ಜಗದುದ್ಧಾರ, ಅಲ್ಲಿ ಮಾತ್ರ ಜಗತ್ತಿನ ಉದ್ಧಾರದ ಕಾರ್ಯ ಆಗ್ತದೆ ಅಂತ. ಅಂದ್ರೆ ಈ ಸತ್ಸಂಗಕ್ಕೆ ಬಂದು ನಾವು ಸಾರವನ್ನು ಶೋಧ ಮಾಡಬೇಕಾಗಿದೆ, ಸಾರಾಸಾರ ವಿಚಾರ ಮಾಡಬೇಕಾಗಿದೆ. ಯಾವುದು ಸಾರ ಯಾವುದು ಅಸಾರ ಅನ್ನುವಂಥದ್ದನ್ನು ನಾವು ವಿಂಗಡಿಸ್ಕೋಬೇಕಾಗಿದೆ. ಈಗ ನಾವು ಪ್ರಪಂಚದಾಗ ಸುಖ ಪಡುವುದಂಥದ್ದು ಸಾರೋ, ಅಥವಾ ಇಲ್ಲಿ ನಾವು ಕೂತ್ಕೊಂಡು ಮಹಾರಾಜರ ಮಹಾತ್ಮರ ಒಂದು ನಾಮದ ತತ್ವಗಳ ಚಿಂತನೆ ಮಾಡೋದು ಸಾರು, ಇವೆರಡರ ಒಂದು ಸರಿಯಾದ ಪರಿಕಲ್ಪನೆ ನಾವು ಎಲ್ಲಿ ತಗೋಬೇಕಾಗ್ಯದ, ಈ ಸತ್ಸಂಗದಾಗ ತಗೋಬೇಕಾಗ್ಯದ. ಈ ಸತ್ಸಂಗದಾಗ ಯಾವುದು ಸಾರ ಯಾವುದು ಅಸಾರ ಇದನ್ನು ವಿಂಗಡಿಸ್ಕೊಳ್ಳಿಕ್ಕೆ ನಾವು ಬರ್ಲಿಕ್ಕತ್ತೇವೆ ನಾವು. ಮತ್ತು ನಾವು ಪ್ರಪಂಚದ ಒಳಗಿರುವಂಥ ವಿಷಯದ ಒಂದು ವ್ಯಾಮೋಹ ಇಂದ್ರಿಯಗಳ ಒಂದು ಸುಖಾನೇ ನಮಗೆ ಎಲ್ಲಿ ತನಕ ಸಾರ ಅಂತ ಅನಿಸ್ಲಿಕ್ಕತ್ತ ಅಂದಾಗ ನಾವು ಸತ್ಸಂಗದಾಗ ಸರಿಯಾಗಿ ಸಾರಾಸಾರ ವಿಚಾರ ಮಾಡೋದು. ಸಮರ್ಥರಂದ್ರು ಜೇತೆ ಸಾರಾಸಾರ ವಿಚಾರ ತೇಥೆ ಹೋಯ ಜಗದುದ್ಧಾರ, ಎಲ್ಲಿ ಸಾರಾಸಾರ ವಿಚಾರ ನಡೀತದಲ್ಲ ಅಲ್ಲಿ ಜಗತ್ತಿನ ಉದ್ಧಾರ ಆಗ್ತದೆ ತಿಳ್ಕೋರಿ ಅಂತ ಅವ್ರು ಹೇಳ್ತಾರೆ. ಮತ್ತು ನಾವಿಲ್ಲಿ ಸಾರಾಸಾರ ವಿಚಾರ ಮಾಡ್ತೇವೆ. ಇವತ್ತು ಮಹಾರಾಜರು ಹೇಳಿದ್ದು, ಸಮರ್ಥರು ಹೇಳಿದ್ದು ಆತ್ಮನಿವೇದನ ಭಕ್ತಿ, ನವವಿಧ ಭಕ್ತಿ ಚ ಆಧಾರ ಬಹುತ ಜನಾಸಿ ಅಂತ ಸಮರ್ಥರು ಹೇಳ್ತಾರೆ. ಈ 9 ವಿಧದ ಭಕ್ತಿಗಳ ಆಧಾರದಿಂದ ಯಾರು ಹೋಗ್ಯಾರಲ್ಲ ಅವರು ಉದ್ಧಾರ ಆಗಿಬಿಟ್ಟಾರ. ಮತ್ತು ಹಂಗಾರೆ ನಮಗೆ ಇವತ್ತು ಆತ್ಮನಿವೇದನ ನಮಗೆ ಯಾಕೆ ಕಲ್ಪನಾ ಬರೋಗ್ತು ಅಂದ್ರೆ ನಾವು ಮೊದಲಿನ ಭಕ್ತಿಯ ಮೆಟ್ಟಲುಗಳನ್ನು ಏರೇ ಇಲ್ಲ. 9 ವಿಧದ ಭಕ್ತಿ ಅಂದ್ರೆ 9 ಪ್ಯಾವುಟಿಗಳವು, 9 ಮೆಟ್ಟಲುಗಳವು. ಮೊದಲು ಶ್ರವಣ ಸರಿಯಾಗಿ ಮಾಡಬೇಕು.
ಶ್ರವಣ ಭಕ್ತಿಯು ಬೇಕು ಚೆನ್ನಾಗಿ. ಯಾಕೆ ಶ್ರವಣ ಮಾಡಲಾರ್ದ ಆಧ್ಯಾತ್ಮದ ಒಂದು ಒಳಗಿನ ಇರುವಂಥ ಗುಹ್ಯತೆ ಶ್ರವಣ ಮಾಡಲಾರ್ದೆ ಹೆಂಗೆ ಗೊತ್ತಾಗ್ತದೆ ನಾವು? ಅದಕ್ಕೆ ಮೊದಲು ಶ್ರವಣ ಮಾಡ್ಬೇಕಂತಾರು. ಶ್ರವಣ ಪರಿತೆ ಸಾಧನ ನಾಯಿ ಅಂತೂ ಸಮರ್ಥರು ಹೇಳ್ಯಾರ. ಶ್ರವಣ ಮಾಡಲಾರ್ದ ಪರಮಾರ್ಥದ ಮುಂದಿನ ಮೆಟ್ಟಲು ಗೋಚರಿಸೋಲ್ಲ. ನಾವು ಶ್ರವಣ ಸರಿಯಾಗಿ ಮಾಡಿಲ್ಲ. ಶ್ರವಣ ಮಾಡ್ಬೇಕಂತಾರವರು. ಶ್ರವಣ ಮಾಡ್ಬೇಕು, ಶ್ರವಣ ಮಾಡಿದ್ದು ಮನನ ಮಾಡ್ಬೇಕು, ಮನನ ಮಾಡಿದ್ದು ನಿಧಿ ಧ್ಯಾಸಕ್ಕೆ ಹಚ್ಕೋಬೇಕು. ನಿಧಿ ಧ್ಯಾಸಕ್ಕೆ ಹಚ್ಚಿದಾಗ ಮಾತ್ರ ಮುಂದಿನ ಒಂದು ಸಾಕ್ಷಾತ್ಕಾರ ನಿನ್ನ ಸ್ವರೂಪ ಅನ್ನುವಂಥದ್ದು ಅನುಭವಕ್ಕೆ ಬರ್ತದೆ. ಅದಕ್ಕೆ 9 ಜೇಥೇ ನವವಿಧಾಭದನ ತೇಥೇ ಪ್ರತಿಷ್ಠಿಲೆ ಸಾಧನ ತೋಚಿ ಸದ್ಗುರುಚೆ ಮುಖ್ಯ ಲಕ್ಷಣ ಶ್ರೋತಿ ಓಳಕಾವ. ಸಮರ್ಥರಂತಾರ ಎಲ್ಲಿ 9 ವಿಧದ ಭಕ್ತಿ ಕಾರ್ಯರೂಪಕ್ಕವ ಎಲ್ಲಿ ನಡಿಲಿಕ್ಕತ್ತಾವ ಅದನ್ನು ಎಲ್ಲಿ ಆ ಸದ್ಗುರುನು ಮಾಡ್ಲಿಕ್ಕತ್ತಲ್ಲ ಅವಾಗ ಸದ್ಗುರು ಅಂದ್ರೆ ಉಳಿಸಿದವ್ರಿಗೆ ಸದ್ಗುರು ಅನ್ಬೇಡ್ರಿ ಅಂತ. ನಮ್ಮ ಮಹಾರಾಜರು ಅದನ್ನು ಮಾಡಿ ತೋರಿಸಿದ್ರು. ಶ್ರವಣ ಮಾಡಿ ತೋರಿಸಿದ್ರು, ಆಮೇಲೆ ಕೀರ್ತನ ಮಾಡಿ ತೋರಿಸಿದ್ರು, ವಿಷ್ಣು ಸ್ಮರಣ ನಾಮಸ್ಮರಣೆ ಮಾಡಿ ತೋರಿಸಿದ್ರು, ಪಾದ ಸೇವನ, ಅರ್ಚನ, ವಂದನ, ದಾಶ, ಸಖ್ಯ, ಏನಪ್ಪ ಅಂದ್ರೆ ಆತ್ಮನಿವೇದನ ತನಕನೂ ಅವರು 9 ವಿಧದ ಭಕ್ತಿ ನಮ್ಮ ಮಹಾರಾಜರು ಮಾಡ್ತಿದ್ರು. ಅಂಥ ಆತ್ಮನಿವೇದನ ಭಕ್ತಿ ನಮಗೆ ತಿಳಿಬೇಕಾಗಿದ್ರೆ ಮೊದಲು ನಾವೆಲ್ಲರೂ ಮನೆಯೊಳಗೆ 9 ವಿಧದ ಭಕ್ತಿಗಳನ್ನು ಮಾಡಬೇಕು. ಸರಿಯಾಗಿ ಶ್ರವಣ ಮಾಡೋದು, ಬಂದಲ್ಲೇ ಮಹಾತ್ಮನ ಮಾತುಗಳನ್ನು ಪ್ರೇಮದಿಂದ ಶ್ರವಣ ಮಾಡಬೇಕು. ಇಲ್ಲಿ ಮುಗಿದ ಮೇಲೂ ಸಹಿತ ಇವತ್ತು ಯಾವ ಸಮಾಸ ಅದಲ್ಲ ಆ ಸಮಾಸ ಮನೆಯಾಗ ಹೋಗಿ ಅದನ್ನು ಓದಿ ಮತ್ತೆ ಅದನ್ನು ಶ್ರವಣ ಮಾಡಬೇಕು. ಶ್ರವಣ ಮಾಡಿದ್ದೊಳಗಿನ ಸಾರ ತೆಗಿಬೇಕು. ಶ್ರವಣ ಮಾಡಿದ್ದು ಏನು ಹೆಂಗಂದ್ರೆ ಅದನ್ನು ಸೋಸಬೇಕು. ಅದನ್ನು ಮಹಾರಾಜರು ಏನು ಹೇಳ್ಬೇಕಂತ ಮಾಡ್ಯಾರ. ಒಂದೊಂದು ಮಹಾತ್ಮರ ಶಬ್ದಗಳು ನಮಗೆ ಅಗಾಧವಾದಂಥ ಅರ್ಥವನ್ನು ಕೊಡ್ತಿರ್ತಾರೆ. ಅದನ್ನು ನಾವು ಶೋಧ ಮಾಡಬೇಕು, ಅದರ ಬಗ್ಗೆ ಚಿಂತನೆ ಮಾಡಬೇಕು. ಮನೆಯಾಗ ಹೋಗಿ ಇದನ್ನು ಓದಬೇಕು, ಓದಿ ಅದರ ಬಗ್ಗೆ ಚರ್ಚೆ ಮಾಡಬೇಕು, ಚರ್ಚೆ ಮಾಡಿ ಚಿಂತನೆ ಮಾಡಿ ಅದರಾಗ ಹೇಳಿದಂಥ ಸಾರವನ್ನು ಗ್ರಹಣ ಮಾಡಿಕೊಂಡು ನಮ್ಮ ಜೀವನದಾಗ ಅಳವಡಿಸ್ಕೋಬೇಕು. ಆವಾಗ ಸತ್ಸಂಗಕ್ಕೆ ನಾವು ಮಾಡಿದ್ದಕ್ಕೂ ಅದಕ್ಕೊಂದು ಲಾಭ ಅದ, ಅದಕ್ಕೊಂದು ಹೆಲ್ಯೂ ಅದ. ಇಷ್ಟು ಮಾತ್ರ ನಾವು ಒಂದಿಷ್ಟು ಪದ ಅಂದು ಏನೋ ಮಾಡಿ ಹೋದೆವು ಅಂದ್ರೆ ಇದು ಸತ್ಸಂಗದ ಲಾಭ ಆಗೋದಿಲ್ಲ. ಆಗಿಲ್ಲ. ನಮಗೆ 15 ವರ್ಷ ಮಾಡಿದರೆ ಯಾಕಾಗಿಲ್ಲ ಅಂದ್ರೆ ಎದಕ್ಕೆ ನಾವು ಮಾಡ್ಲಿಕ್ಕತ್ತೇವೆ ಅನ್ನೋದೇ ನಮಗೆ ಅರ್ಥ ಆಗಿಲ್ಲ. ಜ್ಞಾನೇ ವಿಣ ಕರ್ಮ ವಿಗಡೆ ಹೇತೋ ಕದಾಪಿ ನಗಡೆ ಅಂತಾರೆ ಸಮರ್ಥ. ನೀ ತಿಳಿಲಾರ್ದ ಏನು ಬೇಕಾದ ಮಾಡಿದ್ರು ಸಹಿತ ಅದು ಫಲಪ್ರದ ಆಗೋದಿಲ್ಲ. ಸತ್ಸಂಗ ಮಾಡ್ಲಿಕ್ಕತ್ತೇವೆ ಕರೆ, ಸತ್ಸಂಗ ಯಾಕೆ ಮಾಡ್ಲಿಕ್ಕತ್ತೇವೆ ಅನ್ನೋದು ಅರ್ಥ ಆಗಲಿಲ್ಲ ಅಂದ್ರೆ ಇವತ್ತಿನ ದಿವಸ ನೋಡ್ರಿ ನಾವು ಹೆಂಗಿರ್ಬೇಕಂದ್ರೆ ಇಲ್ಲಿ ಹೆಂಗೆ ಇರ್ತೇವೆ ಹಂಗೆ ಮುಂದಿನ ವಾರ ತನಕನೂ ಹೊರಗೂ ಇರಬೇಕು. ಇಷ್ಟು ತಯಾರಿ ಅದನ್ನು ನಮಗೆ. ಇಲ್ಲಿ ಇರ್ತೇವೆ, ಬಿಳಿ ಅರಿವಿನೂ ಹಾಕೋತೇವೆ, ಟೊಪ್ಪಿಗೆನೂ ಹಾಕೋತೇವೆ, ಬಂದಾರ ನಮಸ್ಕಾರ ಮಾಡ್ತೇವೆ, ನಗ್ತೇವೆ, ಏನು ಬೇಕಾದ ಒಬ್ಬ ಸಂತ ಏನು ಮಾಡಬೇಕು ಅದನ್ನು ಮಾಡ್ತೇವೆ. ಹೊರಗೆ ಮಾಡ್ತೇವನು ಮತ್ತು ಹೊರಗೆ ಮಾಡಲಿಲ್ಲ ಅಂದರೆ ಇಲ್ಲಿ ಮಾಡಿದ್ದಕ್ಕೆ ಅರ್ಥ ಏನದ? ಮಹಾರಾಜರು ಇಲ್ಲಿದಷ್ಟೇ ನೋಡ್ತಾರನು? ಯಾಕೋ ಪ್ರಸಾದ ನಾವು ಎಲ್ಲೇ ಇದ್ದರೂ ಸಹಿತ ಅಣುರೇಣು ತೃಣಕಾಷ್ಟದೊಳಗೆ ಕೂತ್ಕೊಂಡು ಮಹಾರಾಜರು ನಮ್ಮನ್ನು ವೀಕ್ಷಣೆ ಮಾಡೋ ಹೊತ್ನ್ಯಾಗ ಅಷ್ಟೇ ಯಾಕೆ ನಮ್ಮ ಹೃದಯದೊಳಗೆ ಕೂತು ನಮ್ಮನ್ನು ವೀಕ್ಷಣೆ ಮಾಡ್ತಿರೋ ಹೊತ್ನ್ಯಾಗ ಮತ್ತು ನಮಗದ್ರ ಕಲ್ಪನಾನೇ ಇಲ್ಲಿರೋದ್ರ ಪರಿವರ್ತನೆ ಎಲ್ಲಿ ಆಗ್ತದೆ? ನಮ್ಮನ್ನು ನೋಡಿದರೆ ಜಗತ್ತು ಗುರ್ತಿಡಬೇಕು, ನಮ್ಮನ್ನು ನೋಡಿದರೆ ಜಗತ್ತು ವಂದನಾ ಮಾಡಬೇಕು. ನಾವು ನಮಸ್ಕಾರ ಮಾಡೋದಲ್ಲ, ಜಗತ್ತಿನ ಜನರು ವಂದನಾ ಮಾಡಬೇಕು. ನಮಗೆ ಪರಿಚಯ ಇರಲಿ ಬಿಡಲಿ, ನಮ್ಮನ್ನು ನೋಡಿದ ಕೂಡಲೇ ನಮಸ್ಕಾರ ಅನ್ಬೇಕು. ಹಂಗೆ ಅವ್ರ ಅಂತಲ್ಲಿ ಉತ್ಪತ್ತಿ ಆಗ್ಬೇಕು. ಅಷ್ಟು ತಯಾರಿ ನಮ್ಮಂತಲ್ಲಿ ಬೇಕು. ಹೌದಲ್ಲ ಅಭಿಷೇಕ್? ಇಷ್ಟು ತಯಾರಿ ಇದ್ದರೆ ಮಾತಾಡ್ರಿ. ನಾವು ಇನ್ನೂ ತನಕ ನೋಡ್ರಿ, ನಾವೀಗ ಹೆಂಗಿದ್ದೇವಂದ್ರೆ ಒಂದು ನಮ್ಮ ಸಂಪ್ರದಾಯ ಅಥವಾ ನಮ್ಮದು ಈ ಮಾರ್ಗದ ಒಂದು ಗುರುತ, ಒಂದು ಬುಕ್ಕಿಟ, ಒಂದು ಗೂಗಲ, ಪ್ರತಿಯೊಬ್ಬರು ಹೊರಗೂ ಸಹಿತ ಇದನ್ನು ಹಚ್ಚೋರಲ್ಲ. ಈಗ ಯಾರು ಹಣಿ ಮೇಲೆ ಅದ ಹೇಳ್ರಿ ನೋಡಿ, ಯಾರು ಹಣಿ ಮೇಲೆ ಆ ಒಂದು ಗುರುತು ಏನು ಮಾಡೋದು ಗೊತ್ತ ನಮಗೆ ಸದಾ ಎಚ್ಚರ ಮಾಡಿರ್ತದೆ. ಬುಕ್ಕಿಟ್ ಹಚ್ಕೊಂಡು ತಮ್ಮ ಅಂತದದು. ನೀ ಎಲ್ಲರ ನಾ ದೃಷ್ಟಿ ಫರಕ ಆಗ್ತಿತ್ತು, ವಿಚಾರ ಫರಕ ಆಗ್ತಿತ್ತು, ನಮ್ಮಿಂದ ಅಪಕಾರಿಗಳು ಆಗ್ತಿದ್ದು ಅಂದ್ರೆ ಬುಕ್ಕಿಟ್ ಹಚ್ಕೊಂಡು ಸಂತ ಅನಿಸ್ಕೊಂಡು ಮಹಾರಾಜರಿಂದ ಉಪದೇಶ ತೊಗೊಂಡು ಎಚ್ಚರಿರು ಅಂತೇಳಿ ತೋರಿಸ್ತದೆ. ನಮ್ಮ ಬಿಳಿ ಅರಿವಿ, ನಮ್ಮ ಬುಕ್ಕಿಟ, ನಮ್ಮ ಹಾಕೊಳ್ಳೋಂಥ ಇವೆಲ್ಲ ವೇಷಭೂಷಣಗಳು ನಮ್ಮಲ್ಲಿ ಗುಣಗಳು ಸಾತ್ವಿಕತೆ ಉಳಿ ಸಂಬಂಧವ. ಹಂಗೆ ಶ್ರವಣ ಮಾಡಬೇಕು. ಕೀರ್ತನ ಮಾಡೋದಂದ್ರೆ ನಾ ಮಾಡ್ತಲ್ಲ ಇದಕ್ಕಷ್ಟೇ ಕೀರ್ತನ ಅನ್ನೋದಿಲ್ಲ. ಗುಣಗಾನ ಮಾಡಬೇಕು. ಸದಾ ಮನೆಯೊಳಗೆ ನಾಮಸ್ಮರಣೆ ಅನ್ಕೋತ ಇರಲ್ಲ. ವಿಠಲ ಅನ್ರಿ ಮನೆಯೊಳಗೆ ಇದನ್ನ ಮಾಡಬೇಡ್ರಿ ಹಿಂಗೆ ಎಲ್ಲ ಭಕ್ತಿಗಳನ್ನು ಮಾಡಿದ ಮೇಲೆ ಕೊನೆಗೆ ಆತ್ಮನಿವೇದನ ಅಂದ್ರೆ ಸಮರ್ಪಣ. ಸದ್ಗುರುಗಳಿಗೆ ನಮ್ಮನ್ನು ನಾವು ಸಂಪೂರ್ಣ ಸಮರ್ಪಣ ಮಾಡ್ಕೋದೇ ಆತ್ಮನಿವೇದನ. ನಿವೇದನ ಅಂದ್ರೇನು? ನೈವೇದ್ಯ.
ಏನು ಈಗ ನಾವು ಮಾಡಿದಂಥ ಅಡುಗೆ ಭಗವಂತಗೆ ನೈವೇದ್ಯ ತೋರಿಸ್ತೀವಲ್ಲ, ಹಂಗೆ ನಿನ್ನ ಆತ್ಮವನ್ನು ನಿವೇದನ, ಆತ್ಮದ ಒಂದು ನೈವೇದ್ಯ ಸಂಪೂರ್ಣ ನಿನ್ನ ಆತ್ಮಸ್ವರೂಪನ ಜೀವಾತ್ಮವನ್ನೇ ನೀನು ಸಮರ್ಥ ಪಾದಕ್ಕೆ ಅರ್ಪಿಸೋದೇನದಲ್ಲ ಅದು ಆತ್ಮನಿವೇದನ. ಮತ್ತು ಅವ 4ನೇ ದಶಕನಾಗ ಹೇಳಿದಾಗ ಇದನ್ನ ಯಾಕೆ ಹೇಳಿದರು ಅಂದ್ರೆ 4ನೇ ದಶಕನಾಗ ಬರೀ ಆತ್ಮನಿವೇದನದ ಪರಿಚಯ ಮಾಡಿಕೊಟ್ರೆ ಇಲ್ಲಿ 3 ಪ್ರಕಾರದ ಆತ್ಮನಿವೇದನವನ್ನು ಸಮರ್ಥರು ಇವತ್ತಿನ ಸಮಾಜದಾಗ ಹೇಳ್ತಾರೆ. ಒಂದು ಆತ್ಮನಿವೇದನ ಅಂದರೆ ಯಾವುದಪ್ಪ ಅಂದ್ರೆ ಒಂದು ಸ್ಥೂಲ, ಆಮೇಲೆ ಒಂದು ಚಂಚಲ, ಇನ್ನೊಂದು ನಿಶ್ಚಳ ಆತ್ಮನಿವೇದನ. ಒಂದು ಜಡ ಆತ್ಮನಿವೇದನ, ಚಂಚಲ ಆತ್ಮನಿವೇದನ, ನಿಶ್ಚಳ ಆತ್ಮನಿವೇದನ ಅಂತ 3 ಪ್ರಕಾರದ ಆತ್ಮನಿವೇದನವನ್ನು ಇವತ್ತಿನ ಸಮಾಜದೊಳಗೆ ಹೇಳ್ತಾರೆ. ಜಡ ಆತ್ಮನಿವೇದನ ಅಂದ್ರೆ ಏನು ಇದೊಂದು ಜಡ. ಇದು ಜಡ ಅಂದರೆ ಏನು? ಒಳಗೆ ಆತ್ಮ ಹೋತು ಅಂದ್ರೆ ಇದು ಪೂರ್ಣ ಜಡನೇ. ಈ ಇಂದ್ರಿಯಗಳೇನವಲ್ಲ ಇವನ್ನೆಲ್ಲನೂ ಪ್ರತಿಯೊಂದನ್ನು ನಮಗೆ ಭಗವಂತ ಕೊಟ್ಟಿದಂಥ ನೀಡಿದ ವಸ್ತುಗಳನ್ನಾಗಲಿ ಸಂಪತ್ತಾಗಲಿ ಏನೇ ಇದ್ದರೂ ಸಹಿತ ಅದನ್ನೆಲ್ಲ ಭಗವಂತಗೆ ಅರ್ಪಣೆ ಮಾಡೋದು ಜಡ ಆತ್ಮನಿವೇದನ ಅನ್ಸ್ಬೋದು. ಮುಂದೇದ್ದು ಚಂಚಲ ಆತ್ಮನಿವೇದನ ಅಂದ್ರೇನು? ನಮ್ಮಲ್ಲಿರುವಂಥ ಜೀವಾತ್ಮವನ್ನು, ನಮ್ಮ ಪ್ರಾಣವನ್ನೇ ಭಗವಂತನಿಗಾಗಿ ನಾವು ಅರ್ಪಣೆ ಮಾಡೋದು ಚಂಚಲ ಆತ್ಮನಿವೇದನ. ನಿಶ್ಚಳ ಆತ್ಮನಿವೇದನ ಅಂತಂದರೆ ಏನು? ನಮ್ಮ ಸ್ವರೂಪವ ಆ ಸ್ವರೂಪದೊಳಗೆ ಲೀನ ಆಗೋದು. ಬ್ರಹ್ಮ ಸ್ವರೂಪವನ್ನು ನಮ್ಮ ತನವನ್ನು ನಾವು ಪೂರ್ಣ ಏನಪ್ಪ ಅಂದ್ರೆ ಅಲ್ಲಿ ಅದು ನಾಮಸ್ಮರಣೆಯಿಂದ ನಮಗೆ ಪ್ರಾಪ್ತ ಆಗ್ತದೆ. ಯಾವಾಗ ನಾಮಸ್ಮರಣೆ ಗರಿಷ್ಠ ಮಟ್ಟಕ್ಕೆ ಹೋದಾಗ ನಾನು ನಾಮಸ್ಮರಣೆಯನ್ನೇ ನಾನೇ ಮಾಡ್ತೇನೆ ಅನ್ನುವಂಥದ್ದು ಯಾವಾಗ ನಮ್ಮಿಂದ ಆ ಭಾನದಿಂದ ಹೊರಗೆ ಹೋಗ್ತೀವಿ, ದೇಹ ಬುದ್ಧಿಯಿಂದ ಹೊರಗೆ ಬರ್ತೀವಿ, ಆ ಕ್ಷಣದಾಗಿರುವಂಥ ಅವಸ್ಥೆ ಏನದಲ್ಲ ಅದು ನಿಶ್ಚಳ ಆತ್ಮನಿವೇದನ ಅಂತ ಅನಿಸ್ಕೊಳ್ತದೆ. ಈ ಸ್ಥಿತಿ ನಾವು ಬರಬೇಕಾದ್ರೆ ಸತ್ಸಂಗದೊಳಗೆ ನಾವು ಇದನ್ನು ಅಷ್ಟೊಂದು ಮನಃಪೂರ್ವಕ ಇದನ್ನು ಚಿಂತನೆ ಮಾಡಿ ಇಲ್ಲಿಗೆ ಬಿಟ್ಟು ಹೋಗಬಾರ್ದು. ಮನೆಗೆ ಹೋಗಿ ಅದನ್ನು ಅಳವಡಿಸ್ಕೊಂಡು ನಡೆದ್ರೆ ಮಾತ್ರ ಫರಕ್ ಆಗ್ತದೆ. ಇರ್ಲಿಕ್ಕಂದ್ರೆ ಏನೂ ಆಗೋದಿಲ್ಲ, ಸಮರ್ಥರಿಗೆ ಏನೂ ಆಗೋದಿಲ್ಲ. ಸಮರ್ಥರು ನಮಗೇನ್ರ ಈ ವಿಷಯದಾಗ ಸಹಾಯ ಮಾಡ್ತಾರಂತ ತಿಳ್ಕೊಂಡಿದ್ರೆ ಅದು ಶುದ್ಧ ತಪ್ಪ. ನೀ ಪ್ರಯತ್ನ ಮಾಡಿದರೆ ಮಾತ್ರ ಕೈ ಹಿಡಿದು ಕರ್ಕೊಂಡು ಹೋಗ್ತಾರೆ. ನೀ ಕೂತಿ ಅಂದರೆ ಎಬ್ಸು ಪ್ರಯತ್ನ ಮಾಡೋದಿಲ್ಲ ಅವರು. ಯಾಕೆ ಮಾರ್ಗ ತೋರಿಸೀನಿ, ನಾಮ ಕೊಟ್ಟನಿ, ನಡಿಲಿಕ್ಕೆ ಹೇಳಿನಿ, ನಡೆದು ತೋರಿಸೀನಿ, ನಡೆದು ನಿನ್ನ ಕೆಲಸ. ನೀ ನಡೆದಿ ಅಂದ್ರೆ ಈ ಓಕಳಿ ಕಂಬ ಹಚ್ತಿರ್ತಾರೆ ಇದ್ರಾಗ ಜಾತ್ರೆಯಾಗ. ಓಕಳಿ ಕಂಬ ಹತ್ತು ಹೊತ್ನಾಗ ಅದಕ್ಕೇನು ಮಾಡಿರ್ತಾರೆ? ಹುಣ್ಚಿ ರಾಡಿ ಹಚ್ಚಿರ್ತಾರೆ. ಹುಣ್ಚಿ ರಾಡಿ ಹಚ್ಚಿ ಮೊದಲು 10 ಮಂದಿ 5 ಮಂದಿ ಹಿಂಗೆ ನಿಂದ್ರಕೋತ ಹೋಗ್ತಾರೆ. ಕಡಿಗೆ ಶೂರ್ ಇದ್ದಾವ ಹಂಗೆ ಮ್ಯಾಲೆ ಹೋಗ್ತಾನೆ. ಹಾಗೆ ಹಿಂದೆ ಈ ಕಡೆ ಈ ಪ್ರಪಂಚಕ್ಕೆ ಏನು ಮಾಡ್ತಾರೆ? ನೀರು ಹೊಡಿತಿರ್ತಾರೆ. ಈ ಪರಮಾರ್ಥದಾಗ ಭಗವಂತನ ಕಡೆ ಹೋಗೋವನ್ನ ಹೆಂಗೆ ಬೀಳಿಸ್ಬೇಕಂತೇಳಿ ಜಾರಂಗ ಮಾಡಿ ನೀರು ಹೊಡಿಸಿ ನಮ್ಮನ್ನು ಜಾರಿಸ್ತಾರೆ. ಎಷ್ಟೋ ಸರಿ ಜಾರಿ ಕಡಿಗೆ ಒಬ್ಬವ ಒಂದು 50 ಮಂದಿ ಏರೋ ಪ್ರಯತ್ನ ಒಬ್ಬವ ಏನಿರ್ತಾನೆ. ಯಾವಾಗ ಹೋಗಿ ಆ ಓಕಳಿ ಕಂಬ ಪೂರ್ಣ ತೆಕ್ಕಿ ಬೀಳ್ತಾನೆ, ದಂಡಿಗೆ ಹೋಗಿ ಮ್ಯಾಲೊಬ್ಬ ಕೂತಿರ್ತಾನೆ. ಮ್ಯಾಲೆ ಕೂತ ಏನು ಮಾಡ್ತಾನೆ? ಒಂದು ಹಗ್ಗ ಬಿಡ್ತಾನೆ, ಇಲ್ಲ ಕೈಯರಿ ಬಿಡ್ತಾನೆ. ತೊಗೊಂಡು ಮ್ಯಾಲೆ ತನ್ನಂತಲ್ಲಿ ಕೂಡಿಸ್ಕೊಂಡು ಹಾಲು ಬಾಳೆಯನ್ನು ಕೊಡ್ತಾನೆ. ಈ ಆಟ ಏನದ ಇದು ಅಧ್ಯಾತ್ಮದ ಆಟದ ಇದು. ಹಂಗೆ ಪ್ರಪಂಚಿಕರು ನಮ್ಮ ನೀವು ಏರು ಹೊತ್ತವ್ರು ಕೆಡಬೇಕಂತ ರಗಡಿರ್ತದೆ ಕರೆ. ಅದ್ರಾಗೆ ಯಾರು ಆತ್ಮನಿವೇದನ ಮಾಡಿಕೊಂಡು ಇದ್ರಾಗ ಏನು ನಾ ಇದ್ರೆ ಇರಲಿ ಹೋದ್ರೆ ಹೋಗಲಿ ಅಂತ ಏನು ಕಡಿಗೆ ಒಬ್ಬನೇ ತೆಕ್ಕಿ ಬಿಡ್ತಾನೆ. ತಳಗಿನವ್ರು ಎಲ್ಲರೂ ಸರಿದು ಬಿಡ್ತಾರೆ. ಅವ್ನು ಬಿದ್ದರೆ ಅವನು ಖಲಾಸ ಆಗ್ತಿರ್ತಾನೆ ಕರೆ. ಭಗವಂತ ಮ್ಯಾಲಿರ್ತಾನೆ ಕೂತಾವ, ಕೈ ಹಿಡಿದು ಎತ್ತಿ ತನ್ನಂತಲ್ಲಿ ಕೂಡಿಸ್ಕೊಂಡು ಹಾಲು ಬಾಳೆಹಣ್ಣು ಅಂದರೆ ಬ್ರಹ್ಮಾನಂದದ ಒಂದು ರಸವನ್ನು ಉಣಿಸ್ತಾನೆ. ಈ ಒಂದು ಏನದಲ್ಲ ಯಾರು ಹಂಗೆ ಶೂರ್ತಿಯಿಂದ ಪ್ರಯತ್ನ ಮಾಡ್ತಾರೆ ಅವ್ರಿಗೆ ಮಾತ್ರ ಮಹಾರಾಜರು ಕೈ ಕೊಟ್ಟು ಕರ್ಕೋತಾರೆ. ಅದಕ್ಕೆ ನಾವೆಲ್ಲರೂ ಈ ಸತ್ಸಂಗದ ಮುಖೇನ ಶೂರರಾಗೋ ಮಹಾರಾಜರು ನಮಗೆ ಮಾಡಿದ ಉಪಕಾರವನ್ನು ನೆನೆಸುವರಿ. ಇವತ್ತಿನ ದಿವಸ ನಾವೆಲ್ಲರೂ ಸರಿಯಾಗಿ ಬದುಕಲಿಕ್ಕತ್ತೀವಿ, ನಮ್ಮ ಜೀವನ ಆನಂದದ ಅಂದರೆ ಇದ್ರ ಹಿಂದೆ ಮಹಾರಾಜರ ಒಂದು ಪ್ರೇರಣಾ, ಮಹಾರಾಜರ ಒಂದು ಕೃಪಾದ ಅಂತ ತಿಳ್ಕೊಂಡು ಅವ್ರು ನೆನೆಸ್ಕೋತ ನಾವು ಬದುಕಬೇಕು. ಇರಲಿಲ್ಲ ಅಂದರೆ ಒಂದು ದಿವಸ ನಮ್ಮ ಬದುಕು ಪೂರ್ಣ ಅನಾಹುತ ಆಗಿ ಕೂತು ಬಿಡ್ತದೆ. ಮಹಾರಾಜರ ಮನಸ್ಸು ನಮ್ಮಿಂದ ತೆಗೆದ್ರಂದ್ರೆ ನಮ್ಮ ಪ್ರಪಂಚ ನಿಮಗೂ ತಾಯಿಗಳು ನಿಮಗಾದ್ರೆ ಹೇಳ್ತೀನಿ. ನಾವು ಮಹಾರಾಜರ ಚಿಂತನೆ ಬಿಟ್ಟು ಮಹಾರಾಜರು ಮಾಡಿದ ಉಪಕಾರ ನೆನೆಸ್ಕೊಂಡು ನಾವು ಪರಮಾರ್ಥ ಮಾಡಿದ್ದೇವೆ ಅಂದ್ರೆ ನಮ್ಮ ಮುಂದಿನ ಪರಮಾರ್ಥನೂ ಆನಂದ ಕೊಡ್ತದೆ, ಪ್ರಪಂಚನೂ ಆನಂದ ಕೊಡ್ತದೆ. ಅದಕ್ಕೆ ನೀವುಗಳೆಲ್ಲ ನನಗೆ ಅದೇ ಮಜಾ ಅನ್ನೋದು. ನಾಮದಕ್ಕಿಂತ ಸತ್ಸಂಗ ಯಾಕೆ ಶ್ರೇಷ್ಠ ಅಂದ್ರೆ ನಾಮದ ಮಹತ್ವ ತಿಳಿಬೇಕಾದ್ರೆ ಸತ್ಸಂಗಕ್ಕೆ ಬರಬೇಕು. ನಾವು ಸತ್ಸಂಗದಾಗ ಈ ರೀತಿ ನಾವು ಮಹಾತ್ಮರ ಮಾತುಗಳನ್ನು ಶ್ರವಣ ಮಾಡಿದ್ದೇವೆ ಅಂದ್ರೆ
ನಾಮದೊಳಗಿರುವಂಥ ನಿಜವಾದ ಸಾಮರ್ಥ್ಯ ಗೊತ್ತಾಗ್ತದೆ. ಆ ನಾಮಸ್ಮರಣೆಯ ಅಂತಿಮ ಘಟ್ಟ, ಆ ನಾಮದೊಳಗೆ ನಾವು ಲಯ ಆದೇವಂದ್ರೆ ಅದೇ ಏನಪ್ಪ ಅಂದ್ರೆ ನಿಶ್ಚಳ ಆತ್ಮನಿವೇದನ ಅನ್ನುವಂಥದ್ದು ಇವತ್ತು ಸಮರ್ಥರು ಈ 12ನೇ ದಶಕ 5ನೇ ಸಂವತ್ಸರ ಹೇಳ್ಯಾರ. ನಾವು ನೀವೆಲ್ಲ ಆ ರೀತಿ ಮುಂದುವರಿಯೋಣ ಅಂತ ಹೇಳ್ಕೊತ ದಯವಿಟ್ಟು ಮುಂದಿನ ಸತ್ಸಂಗದೊಳಗೆ ನಾವೀಗ ಸದ್ಯಕ್ಕೆ ನಾವು ಆರಿಸ್ಕೊಂಡದ್ದು ನಮ್ಮ ಗಿರೀಶ ಮತ್ತು ಅಭಿಷೇಕ ಇವರಿಬ್ಬರನ್ನು ಸಣ್ಣ ವಯಸ್ಸಿನ ಹುಡುಗರನ್ಯಾಗ ಸಣ್ಣ ಹುಡುಗರಾಗ ಆರಿಸ್ಕೊಂಡದ. ಮುಂದಿನ ವಾರದ ಸಮಾಸ ಯಾವುದು ಬರ್ತದೆ ಅದ್ರ ಬಗ್ಗೆ ನೀವು ಇಬ್ಬರು ಅಭ್ಯಾಸ ಮಾಡ್ಕೊಂಡು ಬರಬೇಕು. ಯಾರು ಪಾಳೆ ಹತ್ತದ ಅವ್ರ ಸೇವೆ ಮಾಡೋದು. ಆದರೆ ಅಭ್ಯಾಸ ಮಾಡ್ಕೊಳ್ಳಾರ್ದು ಸುಮ್ಮನೆ ನಾವು ಹೇಳ್ತೇವೆ ಅಂದ್ರೆ ನಾವು ಕೇಳೋದಿಲ್ಲ, ಅದಕ್ಕೆ ಅರ್ಥನೂ ಇಲ್ಲ. ಅದಕ್ಕೆ ಮ್ಯಾಕ್ ನಾವು ಅದು ಓದ್ತೇವೆ ಅಂದ್ರೆ ಅದ್ರ ಬಗ್ಗೆ ಏನಾದರೂ ಸ್ವಲ್ಪ ನಾವು ಕಲ್ಪನಾ ನಮ್ಮ ಸ್ವಲ್ಪ ಮಂಡಳಿಗೆ ಕೊಡಬೇಕಾಗಿದೆ. ಅದಕ್ಕೆ ನೀವೆಲ್ಲರೂ ದಯವಿಟ್ಟು ಅಭ್ಯಾಸ ಮಾಡ್ಕೋರಿ, ನೀವೆಲ್ಲರೂ ತಯಾರಾಗಿರಿ. ನಮ್ಗೆ ಏನಾದ ನೀವು ಸಣ್ಣ ಹುಡುಗರೇ ಮುಂದುವರೆದು ಮಾಡಬೇಕು ಅನ್ನೋದು ನಂದು ಇಚ್ಛೆ ಅದ. ಇವತ್ತು ನಾ ಇದೇ ವಿಚಾರ ಮಾಡ್ಕೊಂಡು ಬಂದಿದ್ದೆ, ಒಟ್ಟು ಸಣ್ಣ ಹುಡುಗರ ಕೈಗೆ ಇವತ್ತು ನೀವೇ ಮಾಡೋದು ಅಂತ ಹೇಳ್ಬಿಟ್ಟು ಮಾಡಿದ್ದೆ. ಮತ್ತು ಲೇಟು ಆಗ್ಯದ. ಇರಲಿ, ಮುಂದಿನ ವಾರ ನಾವು ನೀವುಗಳೆಲ್ಲ ಈ ಸಣ್ಣ ಹುಡುಗರು ನೀವು ಇಬ್ಬರು ಏನು ಅಭ್ಯಾಸ ಮಾಡ್ಕೊಂಡು ಬರ್ತೀರಿ ಅದ್ರ ಬಗ್ಗೆ ನಾವು ಮುಂದಿನ ವಾರ ಶ್ರವಣ ಮಾಡ್ತೇವೆ. ರಾಜಾದಿರಾಜ ಸದ್ಗುರು